ಕೆಡಿಪಿ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ದಿಟ್ಟ ಕಾರ್ಯವೈಖರಿಗೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲರಿಂದ ಭಾರೀ ಮೆಚ್ಚುಗೆ. ಕುಷ್ಟಗಿ ಜುಲೈ 21 ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ತಾಲೂಕು ಪಂಚಾಯತ್ ಕುಷ್ಟಗಿ ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ಇಂದು ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ವಿಶೇಷ ಪ್ರಶಂಸೆ ವ್ಯಕ್ತವಾಯಿತು. ಸಭೆಯಲ್ಲಿ ಕುಷ್ಟಗಿ ತಾಲೂಕಿನ ವಿವಿಧ ಇಲಾಖೆಗಳ ಅನುಷ್ಠಾನ ಅಧಿಕಾರಿಗಳು ಭಾಗವಹಿಸಿ ತಮ್ಮ ಇಲಾಖೆಗಳ ಪ್ರಗತಿ ಸಾಧನೆ ಹಾಗೂ ಮುಂದಿನ ಕಾರ್ಯಯೋಜನೆಗಳ ಕುರಿತು ವಿವರವಾದ ವರದಿ ಮಂಡಿಸಿದರು. ಈ ವೇಳೆ ಪೊಲೀಸ್ ಇಲಾಖೆಯ ಪರವಾಗಿ ಸಿಪಿಐ ವಿಶ್ವನಾಥ್ ಹಿರೇಗೌಡ ಅವರು ತಾಲೂಕಿನ ಕಾನೂನು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ ಹಾಗೂ ಇಲಾಖೆಯ ನಿರಂತರ ಕಾರ್ಯಾಚರಣೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ತಾಲೂಕಿನ 3 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಓಸಿ, ಇಸ್ಪೇಟ್, ಜೂಜಾಟ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕ್ರಿಕೆಟ್ ಬೆಟ್ಟಿಂಗ್, ಗಾಂಜಾ ಮಾರಾಟ ಹಾಗೂ ಇತರೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದು ವಿವರಿಸಿದರು. ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದು, ವ್ಯಕ್ತಿಗಳ ಗೌರವಕ್ಕೆ ಧಕ್ಕೆ ಬರುವ ಪೋಸ್ಟ್ಗಳು, ಸಮಾಜದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟುಮಾಡುವ ಪ್ರಚೋದನಾತ್ಮಕ ಸಂದೇಶಗಳು ಹಾಗೂ ಅಶ್ಲೀಲ ಅವಹೇಳನಕಾರಿ ವಿಷಯಗಳನ್ನು ಪ್ರಸಾರ ಮಾಡುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಐ ವಿಶ್ವನಾಥ್ ಹಿರೇಗೌಡ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಟ್ರಾಫಿಕ್ ವ್ಯವಸ್ಥೆಯನ್ನ ಮತ್ತಷ್ಟು ಸುಗಮಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದರು. ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ಶಾಂತಿಯುತ ವಾತಾವರಣ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಸಭೆಯಲ್ಲಿ ಪೊಲೀಸ್ ಇಲಾಖೆಯ ಶಿಸ್ತುಬದ್ಧ ಕಾರ್ಯನಿರ್ವಹಣೆ, ಅಕ್ರಮ ಚಟುವಟಿಕೆಗಳ ವಿರುದ್ಧದ ನಿರಂತರ ದಾಳಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ತೋರಿದ ಬದ್ಧತೆಯನ್ನು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಸಿಪಿಐ ವಿಶ್ವನಾಥ್ ಹಿರೇಗೌಡ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಜನರ ವಿಶ್ವಾಸ ಗಳಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೇ ಜನಪರ ಸೇವಾ ಮನೋಭಾವವನ್ನು ಮುಂದುವರಿಸುವಂತೆ ಪ್ರೋತ್ಸಾಹಿಸಿದರು. ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಪರಿಣಾಮಕಾರಿಯಾಗಿ ತಲುಪುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಲಾಯಿತು. ವರದಿ ಬ್ಯೂರೋ ರಿಪೋರ್ಟ್ ಮಹೇಶ್ ಕವಡ್ಕಿ, ಎನ್ಕೆಎಸ್ ಟಿವಿ4 ಕುಷ್ಟಗಿ. ಸರ್ಕಾರಿ ಅಧಿಕಾರಿಗಳ ರಕ್ಷಣೆ ಕೊಡುವಂಥ ಕೆಲಸ ಯಾವ ತಹಸೀಲ್ದಾರಕ್ಕೂ ಆರೋಗ್ಯ ಇಲಾಖೆಯವರು ಬಂದು ನಾವು ಕಲಿಸ್ತೀವಿ, ರಕ್ಷಣೆ ಕೊಡೋಕ್ಕೆ ಅವ್ರೇನಾದರೂ ಅಲ್ಲಿ ಅಡ್ಡಿಪಡಿಸಿದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಕ್ಕೆ ಇನ್ನೊಂದು ಎಫ್ಐಆರ್ ಕೂಡ ಕೊಡ್ಬೋದು. ಸೊ ಇದನ್ನು ಒಂದು ಪ್ರೊಸೆಸ್. ಎರಡನೇದು, ಈಗ ಇವರು ಕುಲಕರ್ಣಿಯವರು ಮುಂಜಾನೆ ಮಾತಾಡಿದ್ರು, ನನಗೆ ಮಾತಾಡಿದ್ರೆ ಇಮಿಡಿಯೇಟ್ಲಿ ನಾನು ಅವ್ರಿಗೂ ಮಾತಾಡಿದ್ದೀನಿ, ಪಾರ್ಟಿಗೂ ಮಾತಾಡ್ತೀನಿ ಮತ್ತು ಫಾರೆಸ್ಟ್ನವ್ರಿಗೂ ಕೂಡ ಮಾತಾಡಿ ಹೇಳಿದ್ದೀನಿ. ಏನಂತ ಅವ್ರಿಗೆ ಗಿಡ ಕಡಿಯೋದಕ್ಕೆ ಪರ್ಮಿಷನ್ ಕೊಡಬೇಡಿ, ಊರಲ್ಲೆಲ್ಲ ಇಶ್ಯೂ ಇದೆ, ಊರಿನ ಜನ ಕೂಡ ಇದೆ ಅಂತ ಅವರು ಫಾರೆಸ್ಟ್ನವ್ರಿಗೂ ಮಾತಾಡಿದ್ದೀನಿ ಸರ್. ಗಿಡ ಕಡಿಯೋಕ್ಕೆ ನೋಡ್ತಾ ಇದ್ರು, ಬೇಡ ಅಂತ ಹೇಳಿದ್ದೀನಿ. ಇನ್ನು ಕೋರ್ಟಲ್ಲಿ ಇರ್ತಕ್ಕಂಥ ಮ್ಯಾಟ್ರನ್ನ ತಹಸೀಲ್ದಾರ್ ಸಾಲ್ವ್ ಮಾಡ್ತಾರೆ ಸರ್. ಅದು ಮುಗಿದುಕೊಳ್ಳೆ ಇವ್ರೇನಾದರೂ ರಕ್ಷಣೆ ಕೇಳಿದ್ರೆ ಅದಕ್ಕೆ ಫೋರ್ಸ್ ತೊಗೊಂಡು ಹೋಗ್ತೀವಿ, ಸರ್ಕಾರಿ ಅಧಿಕಾರಿಗಳು ಬಂದು ಖಾಲಿ ಮಾಡಿ ರಕ್ಷಣೆ ಕೊಡ್ತೀವಿ ಸರ್. ಹಂಗೇನಾದರೂ ಅಡ್ಡಿಪಡಿಸಿದ್ರೆ ಸರ್ಕಾರಿ ಬಗ್ಗೆ Yes, sir. Definitely, personally, now. Yes. ಸರ್, ಜೊತೆಗೆ ಕೋರ್ಟ್ನಲ್ಲಿ ಸಂಬಂಧಪಟ್ಟವ್ರು ಅಟೆಂಡ್ ಮಾಡಿ ಸ್ಟೇ ವೇಕೇಟ್ ಮಾಡಿಸೋಕೆ ಪ್ರಯತ್ನ ಮಾಡಬೇಕು. ಇಲ್ಲಂದರೆ ಅವ್ರು ಆಗದೇ ಇದ್ದರೆ ಸರ್ ಎಕ್ಸ್ಪರ್ಟ್ ಆಗಿ ಒಂದು ಏನಂತಂದ್ರೆ ನಾನು ಈಗ ಇವರು ನಿಮ್ಗೆ ಏನು ನಿಮ್ಮ ಕಾಲಾವಧಿಯೊಳಗೆ ಆಗಲಿ ಅಂತ. ಯಾಕಂದ್ರೆ ಈಗ ಯಾರು ಬರ್ತಿರ್ತಾರೆ, ಯಾರು ಹೋಗ್ತಿರ್ತಾರೆ, ಅಧಿಕಾರಿಗಳನ್ನು ನೋಡಿ ಶಾಶ್ವತ ನೀವು ಆಗಿರ್ಬೋದು, ಬಟ್ ಪೋಸ್ಟ್ ಪರ್ಮನೆಂಟ್ ಇರುತ್ತೆ. ಪೋಸ್ಟ್ ಅದು ಉಳಿಸ್ಕೊಳ್ತಕ್ಕಂಥ ಯೋಚನೆ ಮಾಡೋದು ಮಾಡ್ತೀನಿ. ಅದೇ
ಮಾಡಿರಿ ಯಾವಾಗ ಹೋಗ್ತೀರಿ ನೀವು ಹೇಳ್ರಿ. ಏನು ಮಾಡಿದಪ್ಪ ಅನುಪಾಲನವಾದ ವರದಿ ಎಲ್ಲ ಇದೆ. ಅನುಪಾಲನ ಏನು ಮಾಡಿರಿ? ಏನು ಮಾಡಿದ ಅನುಪಾಲನ? 4 ಡಿಪಾರ್ಟ್ಮೆಂಟ್ ಖರ್ಚು ಒಬ್ಬ ಎಫೆಕ್ಟಿವ್ ಮುಂದೆ ಇಡೀ ನಾವು ಸಮಾಜದವರು ಸಪೋರ್ಟ್ ಅದೀವಿ. ಸಮಾಜದಲ್ಲಿ ಎಸ್ ಅಟೆಂಡ್ ಮಾಡ್ತೀವಿ ಸರ್, ಅಟೆಂಡ್ ಮಾಡ್ತೀವಿ ಕೋರ್ಡಿನೇಷನ್ ಹಾಕೊಂಡು. ಹಾಂ ಅದು ಮಾತು ಕೇಳಿ ಏನೋ ಇಲ್ಲ. ಮಾಡೋದು ನಿಮ್ಮ ಪೇಸ್ ಆಗಿ ಹೇಳಿ ಅಲ್ಲಿ ಇಬ್ಬರದಲ್ಲಿ ನಿಮಗೆ ಹಚ್ಚೆ ಬಿಡ್ತೀನಿ. ಬಸಪ್ಪ ಅಂತ ಎಸ್ ಐ ಅದು ಪಿ ಎಸ್ ಐ ಇಲ್ಲ ನೀವು ನಮಗೆ ಸಹಕಾರ ಕೊಡೋದು ಏನಂತೆ ತಿಳ್ಕೊಂಡ್ರೆ ಈಗ ನನಗೆ ಪರ್ಸನಲ್ ಹೇಳಿದ್ರಿ, ಅವೆಲ್ಲ ಅಟೆಂಡ್ ಪರ್ಸನಲಿ ಇದರಲ್ಲಿ ಯಾವುದೇ ಸಮಸ್ಯೆ ಆಗಂಗಿಲ್ಲ. ಬಟ್ ನಮಗೇನು ಕಾನೂನು ನೋಡ್ಕೊಂಡು ಬಂದಾಗ ಮಾತ್ರ ನಮ್ದು ಇಜ್ಜಿರೋದು. ತಮ್ಮಲ್ಲಿ ಸಾರ್ವಜನಿಕರಲ್ಲಿ ತಪ್ಪೇನಿದೆ, ಎಲ್ಲ ಕೆಲಸ ಪೊಲೀಸರೇ ಮಾಡಬೇಕಂತಿದೆ. ನಾವೇನಾದರೂ ಫೋರ್ಸ್ಫುಲಿ ಒಳಗೆ ಬಂದಪ್ಪಂದ್ರೆ ಹೈಕೋರ್ಟ್ನಲ್ಲಿ ರಿಟೆಕ್ಟ್ ಅಂದ ಅದರೆಲ್ಲ ಫೇಸ್ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬೇಕು, ಅವ್ರಿಗೆ ನಾವು ರಕ್ಷಣೆ ಕೊಡ್ಬೇಕು. ದಿಸ್ ಇಸ್ ದ ಪ್ರೊಸೀಜರ್. ನಾವು ಮಾಡ್ತೀವಿ. ಅದಾಗುತ್ತೆ, ಅದು ಆಗಲ್ಲ. ಇನ್ನು ನಾವು ಟೀಮ್ ಮಾಡ್ಕೊಂಡು ಅವರು ಅದರ ಓನರ್, ಬಿಲ್ಡಿಂಗ್ ಓನರ್, 3 ಮಂದಿ ಹೋಗ್ಬೇಕಲ್ಲ. ಸರ್ 3 ಮಂದಿ ಹೋದ ಮಾರ್ಗ ಕೂತ್ಕೊಂಡು ಈಗ ಆಯ್ತು ಸರ್, ಈಗ ಗಮನಕ್ಕೆ ತಂದಿದ್ದೀರಿ ಸರ್ ಸಮಕ್ಷಮದಲ್ಲಿ. ತಹಸೀಲ್ದಾರು, ಆರೋಗ್ಯ ಅಧಿಕಾರಿಗಳು, ನಾನು ಆರೋಗ್ಯ ಅಧಿಕಾರಿಗಳು ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ವಿಲ್ ಫೈಂಡ್ ದ ಸೊಲ್ಯೂಷನ್. ಸರ್ ನಮಸ್ತೆ ಸರ್. ಸರ್ ನನ್ನ ಇಲಾಖೆ ಪ್ರಗತಿ ಬಗ್ಗೆ ಹೇಳ್ತೀನಿ ಸರ್. ಸರ್ ನಾನು ಪೊಲೀಸ್ ಇಲಾಖೆ ಯೂಶಲಿ ಸಾಮಾನ್ಯವಾಗಿ ಇಲ್ಲ ಸರ್ ಸಾಮಾನ್ಯವಾಗಿ ಸಾರ್ವಜನಿಕರು ಮತ್ತು ಇವರು ಪ್ರಶ್ನೆ ಮಾಡೋಂಥದ್ದು ಊರಲ್ಲಿ ಓಸಿ, ಇಸ್ಪೀಟು, ಮಟ್ಕ, ಬೆಟ್ಟಿಂಗು ಈ ಥರ ಹಾವಳಿ ಇದೆ, ಕಡಿವಾಣ ಹಾಕ್ಬೇಕಂತೇಳಿ ಸರ್. ಸೊ ನಾವು ಜನವರಿಯಿಂದ ಇದುವರೆಗೆ ಒಟ್ಟು ತಾಲೂಕಲ್ಲಿ 44 ಇಸ್ಪೀಟ್ ಚೀಜಾಟಗಳನ್ನು ದಾಳಿ ಮಾಡಿ ಕೇಸ್ಗಳನ್ನು ಮಾಡಿದ್ದೀವಿ ಸರ್. ಸರ್ ಇಸ್ಪೀಟ್ 44 ಕೇಸ್ಗಳನ್ನು ಮಾಡಿ. ಹೌದು ಸರ್, 100% ಸರ್. ಹೌದು ಸರ್, 100% ಸರ್. ಈವನ್ ಸತ್ತಂತಲ್ಲಿ ಕೂಡ ಆರ್ಗನೈಸ್ ಮಾಡೋಂಥವ್ರು ಏನಿಲ್ಲ ಸರ್. ಗುಡ್ಡ ಕೆಲವೊಂದು ಕಾಡುಗಳಲ್ಲಿ ಆಗ್ತಾ ಇದೆ ಸರ್. ಅಲ್ಲಿ ಆರ್ಗನೈಸ್ ಮಾಡೋಂಥವ್ರು ಯಾರು ಇದ್ದಾರೆ ಅವ್ರು ಕರ್ಕೊಂಡ್ಬಂದು 107 ಮಾಡಿ ಅವ್ರಿಗೆ ಸ್ವಲ್ಪ ಸರಿಯಾದ ವ್ಯವಸ್ಥೆ ಮಾಡಿದ್ವಿ ಸರ್. ಅದಾದಮೇಲೆ ಸತ್ತಂತಲ್ಲಿ ಕೂಡ ಎಲ್ಲಿ ತಿಳ್ಕೊಂಡ್ರೆ ಅಲ್ಲಿ ಬಂದು ಕೂಡ ಆಟ ಆಡ್ತಿದ್ರು, ಅಲ್ಲಿ ಕೂಡ ಈವನ್ ರೇಡ್ ಮಾಡಿದ್ವಿ ಸರ್. ಸೊ ಹೀಗಾಗಿ ಒಟ್ಟು 44 ಈ ಒಂದು 6 ತಿಂಗಳಲ್ಲಿ 44 ರೇಡ್ ಮಾಡಿದ್ವಿ ಸರ್. ಹೋದ ವರ್ಷ ಕಂಪೇರ್ ಮಾಡಿದರೆ ಅದು 25% ಜಾಸ್ತಿನೇ ಇದೆ ಸರ್. ಸದಾ ಎಸ್ ಸರ್, ಜಾಸ್ತಿ ಇದೆ ಸರ್. ಸರ್ ಓಸಿ ಮಟ್ಟ ಅದು 37 ಕೇಸ್ಗಳಾಗಿದೆ ಸರ್ ಇದುವರೆಗೆ. ಕ್ರಿಕೆಟ್ ಬೆಟ್ಟಿಂಗು 44 ಕೇಸ್ಗಳಾಗಿದೆ ಸರ್. ಒಟ್ಟು 299 ಜನರ ಮೇಲೆ ಈ ಅಕ್ರಮ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೇಸ್ ಮಾಡಿದೆ ಸರ್. ಒಟ್ಟು 56 ಜನರ ಮೇಲೆ ಬಾಂಡ್ ಓವರ್ ಮಾಡಿಸಿದೆ ಸರ್. ಯಾರು ಈ ಥರ ಸಮಾಜದಲ್ಲಿ ಅಶಾಂತಿಯನ್ನು ಊಟ ಮಾಡ್ತಾರೆ ಮತ್ತು ಪದೇ ಪದೇ ಇದನ್ನು ಮಾಡ್ತಾರೆ ಅವ್ರ ಮೇಲೆ 56 ಜನ ಮೇಲೆ ಒನ್ಮಾರ್ಕ್ಸ್ ಮಾಡಿ ತಹಸೀಲ್ದಾರ್ ಕಡೆಯಿಂದ 2 ಲಕ್ಷವರೆಗೆ ಬಾಂಡ್ ಓವರ್ ಮಾಡಿಸಿದ್ವಿ. ಅದು ರಿಪೀಟ್ ಮಾಡಿದ್ದಪ್ಪ ಅಂದರೆ ಎನ್ಹಾನ್ಸ್ಮೆಂಟ್ಗೆ ಅಂದರೆ ಫೀಚರ್ 2 ಲಕ್ಷ ದಂಡ ಕೊಡೋದಕ್ಕೆ ಕ್ರಮ ಇನಿಷಿಯೇಟ್ ಮಾಡ್ತೀವಿ ಸರ್. ಅವ್ರು ದುಡ್ಡು ಕಟ್ಟದೇ ಇದ್ದರೆ ಅವ್ರು ಏನಾದ್ರು ಪಾಣಿ ಇದ್ದಪ್ಪ ಅಂದರೆ ಅವ್ರ ಪಾಣಿಯಲ್ಲಿ ಭೋಜನ ಕುಡಿಸೋದು ಕೂಡ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಸರ್. ಅದಾದಮೇಲೆ ಅದಕ್ಕೂ ಬದಲಿಲ್ಲ ಅಂದರೆ ಅವ್ರ ಮೇಲೆ ರೌಡಿ ಶೀಟು ಬಂದು ಮಾಡಿದ್ವಿ ಮತ್ತು ಗಡಿಪಾರಿಗಳು ಕೂಡ ಆರ್ಡರ್ ಆಗಿದೆ ಸರ್. ಎಸ್ಪೆಷಲಿ ಓಸಿ, ಇಸ್ಪೀಟು, ಮಟ್ಕ ಇದು ಸಂಬಂಧಪಟ್ಟಂಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದೆ ಸರ್. ಅದಾದ ನಂತರ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕುಚಿ ತಾಲೂಕಿನಲ್ಲಿ ಅತಿ ಹೆಚ್ಚು ಪೋಕ್ಸೋ ಪ್ರಕರಣಗಳು ದಾಖಲಾಗ್ತಾರೆ ಸರ್. ಪೋಕ್ಸೋ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕಂತಂದರೆ ಜಾಗೃತಿ ಕಾರ್ಯಕ್ರಮಗಳು ಅತ್ಯವಶ್ಯಕ. ಸೊ ಹೀಗಾಗಿ ನಾವು ಪ್ರತಿ ಕಾಲೇಜುಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳಲ್ಲಿ ಈಗಾಗಲೇ ನಾವು ಈ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಕಾನೂನು ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇರ್ತಕ್ಕಂಥ 8 ಹಾಸ್ಟೆಲ್ಗಳಿಗೆ ಮಕ್ಕಳಿಗೆ ತಂದೆ ಮತ್ತು ಮಗಳ ಭಾವನಾತ್ಮಕ ಸಂಬಂಧ ಗಟ್ಟಿ ಇರಬೇಕನ್ನೋದಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಸರ್. ಅದೇ ರೀತಿಯಾಗಿ ನಮ್ಮ 8 WPCಗಳನ್ನು 8 ಲೇಡೀಸ್ ಹಾಸ್ಟೆಲ್ಗಳಿಗೆ ನೋಡಲ್ ಅಧಿಕಾರಿಗಳಾಗಿ ಮತ್ತು ASIಗಳು ಕೂಡ ಈವ್ನಿಂಗ್ ರೌಂಡ್ಸ್ ಹೋದಾಗ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ ಅವ್ರಿಗೆ ಮಾತಾಡಿ ಬರ್ತಿದ್ವಿ ಸರ್. ಅದೇ ರೀತಿಯಾಗಿ ಒಂದು PU ಕಾಲೇಜ್ ಇದೆ, ಆ ಕಾಲೇಜಿನಲ್ಲಿ ಎಲ್ಲ ಬಡಮಕ್ಕಳು ಬರ್ತಿದೆ. ಅಲ್ಲಿ ಸ್ಟ್ರೆಂತ್ ಕೂಡ 13 ಜನ ಜಾಸ್ತಿ ಇದೆ. ನನ್ನಲ್ಲಿ ಆದಂಥ ಪ್ರಕರಣಗಳು ಅದೇ ಕಾಲೇಜಿಗೆ ಸಂಬಂಧಪಟ್ಟಿರೋದ್ರಿಂದ ನಾವೇ ಹೋಗಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮತ್ತು ಕಾಲೇಜ್ ಬಿಡೋಂಥ ಸಂದರ್ಭದಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಗಳನ್ನ ನಾವು ಕಾರ್ನಲ್ಲಿ ನಿಂತ್ಕೊಂಡು ಯಾರಾದರೂ ಈ ಥರ ಮಕ್ಕಳಿಗೆ ಪ್ರವೋಕ್ ಮಾಡೋಂಥವ್ರಿದ್ದರೆ ಅಂಥವ್ರನ್ನ ಕರ್ಕೊಂಡು ಬಂದು 8 ಜನ ಮೇಲೆ ಕ್ರಮಗಳನ್ನು ಜಗ್ಗಿದ್ದೀವಿ ಸರ್. ಸೊ ಅದೇ ರೀತಿಯಾಗಿ ಈ ಒಂದು ಮಕ್ಕಳ ಇದಕ್ಕೆ ಸಂಬಂಧಪಟ್ಟಂಗೆ ತಂದೆ ತಾಯಿಗಳು ಕೇಸ್ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಪೋಕ್ಸೋ ಇದ್ದಾಗ ಅವ್ರಿಗೆ ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡಿ ಕೇಸ್ ತೊಗೊಂತೀವಿ. ಇಲ್ಲದಿದ್ದರೆ ನಾವೇ ಸುಮುಖ ಕೇಸ್ಗಳನ್ನು ಹಾಕಿ ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ದೀವಿ ಸರ್. ಈ ಒಟ್ಟಿನಲ್ಲಿ 2025ರಲ್ಲಿ 29 ಪೋಕ್ಸೋ ಪ್ರಕರಣಗಳು, 2026ರಲ್ಲಿ 11 ಪ್ರಕರಣಗಳು ಕಡಿಮೆ ಇದೆ ಸರ್. ಈ ವರ್ಷ ಕಡಿಮೆ ಇದೆ, ಇನ್ನೂ 6 ತಿಂಗಳಿಗೆ ಜಾಸ್ತಿ ಆಗ್ಬೋದು ಕೂಡ.
ಮೂರನೇದಾಗಿ ಹಳ್ಳಿಗಳಲ್ಲಿ ಈ ಮದ್ಯ ಮಾರಾಟದ ಬಗ್ಗೆ ಕಂಪ್ಲೇಂಟ್ ಇದೆ ಸರ್. ಈ ಬಗ್ಗೆ ನಾವು ಕೂಡ ಹಳ್ಳಿಗಳಲ್ಲಿ ಹೋದಾಗ ಮದ್ಯಪಾನ ಮುಕ್ತ ಗ್ರಾಮಗಳಂತೇಳಿ ಸಾರ್ವಜನಿಕರ ಸಹಕಾರದೊಂದಿಗೆ ಬಂದ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಸೊ ಇದುವರೆಗೆ ನಾವು 50 ಕೇಸ್ಗಳನ್ನು ದಾಖಲು ಮಾಡಿದ್ವಿ. 53 ಜನರನ್ನು ಅರೆಸ್ಟ್ ಮಾಡಿದ್ವಿ ಸರ್. ಮತ್ತು ಪದೇ ಪುನರಾವರ್ತನೆ ಮಾಡುವಂಥವ್ರು 32 ಜನರ ಮೇಲೆ ಒನ್ನಾಡ್ಸವನ್ನು ಮಾಡ್ತಾಯಿದ್ದೀವಿ ಸರ್. ಸೊ ಬೇರೆ ಇಲಾಖೆ ಮೇಲೆ ಇದು ಆದೇಶ ಅಂತಲ್ಲ, ಮನವಿ ಅಬಕಾರಿ ಇಲಾಖೆಯವರು ಕೂಡ ಏನು ನನ್ನ ಠಾಣೆಯಲ್ಲಿ ಬೆಳಗ್ಗೆ ಬರುವಂಥ 10 ಪ್ರಕರಣಗಳಲ್ಲಿ 4 ಪ್ರಕರಣಗಳು ಈ ಮದ್ಯದಿಂದ ಬಾಧಿತರಾದಂಥ ಹೆಣ್ಮಕ್ಳು ಬಂದು ಕೊಡುವಂಥ ಪ್ರಕರಣಗಳಾಗಿವೆ. ಸೊ ಆದ್ದರಿಂದ ಅಬಕಾರಿ ಇಲಾಖೆಯವರು ಕೂಡ ಹಳ್ಳಿಗಳಲ್ಲಿ ಸ್ವಲ್ಪ ಕ್ರಮಗಳನ್ನು ಜರುಗಿಸಿದರೆ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮದು ಲಾ ಆ್ಯಂಡ್ ಆರ್ಡರ್ ಇವತ್ತು 20 ಜನಗಳನ್ನು ಸಿಬ್ಬಂದಿಗಳನ್ನು ನಾವು ಇವನ್ ಟ್ರಾಫಿಕ್ ಇಲಾಖೆಗೆ ಬಂದೋಬಸ್ತಿಗೆ ಕಳಿಸಿದ್ವಿ. ಸೊ ಲಾ ಆ್ಯಂಡ್ ಆರ್ಡರ್ ಜೊತೆಗಿರೋದ್ರಿಂದ ಸಂಬಂಧಪಟ್ಟ ಇಲಾಖೆಯವರು ಕೂಡ ಸಹಕಾರ ನೀಡಿದರೆ ಹಳ್ಳಿಗಳಲ್ಲಿ ಉತ್ತಮ ಒಂದಿಷ್ಟು ಎನ್ವೈರ್ಮೆಂಟ್ ನಿರ್ಮಾಣ ಮಾಡೋಕ್ಕೆ ಸಹಕಾರಿಯಾಗುತ್ತೆ ಅಂತ ಬಯಸ್ತೀನಿ ಸರ್. ಇನ್ನು ಮುಖ್ಯವಾಗಿ ಸುಗಮ ಸಂಚಾರ. ನಾನು ಇಲ್ಲಿ ಫಸ್ಟಿಗೆ ಬಂದಾಗ ಎಲ್ಲರೂ ಹೇಳ್ತಿರೋದು ಟ್ರಾಫಿಕ್ ವ್ಯವಸ್ಥೆ ಸರಿ ಮಾಡಿ ಅಂತೇಳಿ. ಸೊ ನಾವು ಬಂದಾಗಿಂದ ಸುಮಾರು 3 ರಿಂದ 4 ಜನನ ತಪ್ಪದೇ ಟ್ರಾಫಿಕ್ ಡ್ಯೂಟಿಗೆ ಆಗ್ತಾಯಿದ್ದೀನಿ ಸರ್. ಬಟ್ ಇಲ್ಲಿ ಬೇಸಿಕ್ ಏನಾಗಿದೆ, ಸಾರ್ವಜನಿಕರಲ್ಲಿ ಪೊಲೀಸರು ಇನ್ನೂ ಟ್ರಾಫಿಕ್ ವ್ಯವಸ್ಥೆ ಸುಧಾರಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲ. ಇಲ್ಲಿ ರಸ್ತೆ ಹೆಂಗಿದೆ ಅಂತಂದರೆ ಸರ್, ಹಳ್ಳಿಗಿಂತ ನಮ್ಮ ಮಾರುತಿ ಸರ್ಕಲಿಂದ ಮಲ್ಲೈ ಸರ್ಕಲಿಂದ ಹಳ್ಳಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಈಗಾಗಲೇ ನಾನು PWಗೆ 4 ಲೆಟರ್ಗಳನ್ನು ಪಡೆದಿದ್ದೀನಿ. ಅಟ್ಲೀಸ್ಟ್ ಅದನ್ನು ಕ್ಲೀನ್ ಮಾಡಿ ವೈಟ್ ಲೈನ್ ಆದರೂ ಹಾಕ್ಸ್ಕೊಡ್ಬೇಕಂತೇಳಿ 4 ಲೆಟರ್ಗಳನ್ನು ತಂದಿದ್ದೀನಿ ಸರ್. ತೆಗ್ಗು ಮುಚ್ಚಿ ಸ್ವಲ್ಪ ಕ್ಲೀನ್ ಮಾಡಿ ವೈಟ್ ಲೈನಾಗಿ ಕೊಟ್ಟರೆ ನನಗೆ ಅನುಕೂಲ ಆಗುತ್ತೆ. ಕಿರಿದಾದ ರಸ್ತೆ, ಎಲ್ಲರೂ ಮಣ್ಣುಗಳನ್ನು ಹಾಕ್ಕೊಂಡು ದಿಬ್ಬ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಮೇಲೆ ಅಪ್ಸ್ಟೇರ್ಸ್ಗಳೆಲ್ಲ ಕೆಳಗೆ ಬಂದಿದ್ದಾವೆ. ಕಲ್ಲು ಗುಂಡಿಗಳ ಅಲ್ಲೇನಿದ್ದಾವೆ. ನಿಲ್ಲದ ಪಾರ್ಕಿಂಗ್ ವ್ಯವಸ್ಥೆಗೆ ಎಲ್ಲೂ ಇಲ್ಲ. ಇಲ್ಲೇ ಪಕ್ಕದ ಗಜೇಂದ್ರಗಡ ಚೆನ್ನಾಗಿದೆ, ಬೇವೂರು ಚೆನ್ನಾಗಿದೆ. ನಂದು ಮನೆಗೆ ಸಾಹೇಬರಿಗೆ ಮಾಡಿಕೊಟ್ಟಿದ್ದೆ, ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಈ ರಸ್ತೆ ವ್ಯವಸ್ಥೆ ಇದ್ದಾಗ ಇಮಿಡಿಯೇಟ್ಲಿ ನಮಗೂ ಕೂಡ ಹೇಳಿದರು ಮತ್ತು ಸರ್ ಕೂಡ 1 ಕೋಟಿ ಫೇವರ್ಸ್ ಬಗ್ಗೆ ನನಗೆ ಎಸ್ಟಿಮೇಟ್ ಕೊಟ್ಟಾಗ ಇಮಿಡಿಯೇಟ್ಲಿ ಅದೆಲ್ಲೋ ಬಜೆಟ್ ಇರ್ತದನ್ನು ಇದನ್ನು ಮಾಡಿ ಪದೇ ಕೇಳ್ತಿದ್ದಾರೆ ಅಂತ ನೋಟ್ ಮಾಡಿದೆ ಸರ್. ನಮ್ಮ ಇಲಾಖೆಯಿಂದ ಮತ್ತು ನಾನು ವೈಯಕ್ತಿಕವಾಗಿ ನಮ್ಮ ಅಭಿನಂದನೆಗಳು ಹೇಳ್ತೀನಿ ಸರ್. ನನ್ನ ಮನವಿ ಏನಿದೆ, ನಾವು ಇಲ್ಲಿ ಇರೋದ್ರೊಳಗೆ ಒಂದು ಒಳ್ಳೆಯ ಸಂಚಾರಿ ವ್ಯವಸ್ಥೆ ಮಾಡಬೇಕು ಮತ್ತು ಲ್ಯಾಂಪ್ಗಳನ್ನು ಹಾಕ್ಕೊಡ್ಬೇಕು ಅಂತಂದು ಒಂದು ಇದಿದೆ. ಸೊ ಹೀಗಾಗಿ ಬೇಸಿಕ್ ಸ್ಟ್ರಕ್ಚರ್, ರೋಡ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಬೈಕ್ ವ್ಯವಸ್ಥೆ ಬಿಡೋದಕ್ಕೆ ಎಲ್ಲ ಕಂಪ್ಲೀಟ್ ವ್ಯವಸ್ಥೆ ಮಾಡಿ ಅಕ್ಕಪಕ್ಕ ಫೇವರ್ಸ್ ಹಾಕಿ ನಾವು ವೈಟ್ ಲೈನ್ ಹಾಕಿಕೊಟ್ರೆ ಗಾಡಿಯವರು ಅಲ್ಲೇ ಉಳಿದುಕೊಂಡ್ಬಿಡ್ತಾರೆ ಸರ್. ಈಗ ಹೆಂಗಾಗಿದೆ ಅಂತಂದರೆ ಬರೀ ಮಣ್ಣು ರಸ್ತೆ ಇರೋದ್ರಿಂದ ನಾವೆಷ್ಟು ಬಂದು ಹಾಕಿದ್ರು ಒಬ್ಬರು ಹೋಗ್ತಾರೆ ಮತ್ತು ಗಾಡಿಯೆಲ್ಲ ಚಿಕ್ಕ ಸರ್. ಸೊ ಹೀಗಾಗಿ ಪಾರ್ಕಿಂಗ್ ವ್ಯವಸ್ಥೆದು ಸುಧಾರಣೆ ಆಗುತ್ತಂತಂದರೆ PWD ಮನವಿ ಸರಿದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಈಗ ಸಂಪೂರ್ಣವಾಗಿ ಸರ್ ಅಲ್ಲಿಂದಲಿಗೆ ನಾವು ಡಿಪಾರ್ಟ್ಮೆಂಟ್ಲಿಂದಲೇ ಇಲ್ಲಿ ಸರ್ ಸಾಕಿ ಸರ್ ಅವ್ರಿಗೆ. ಸೊ ಮಾಡಿ ಎಲ್ಲರೂ ಮಣ್ಣು ತಮ್ಮ ಬೋರ್ಡ್ಗಳು ನೆಟ್ಕೊಂಡ್ರೆ ಅಂಗಡಿ ಬೋರ್ಡ್ಗಳು ಎಲ್ಲ ಕಿರಿದಾದ ರಸ್ತೆ, ಗಾಡಿಗಳು ಬಂದು ರೋಡ್ ಮೇಲೆ ಇರ್ತಾರೆ ಸರ್. ಒಂದು ರಸ್ತೆಯಿಂದ 10 ಫೀಟ್ ಕೆಳಗಡೆ ಮಣ್ಣಿನ ರಸ್ತೆ ಇದೆ ಸರ್. ಬೈಕ್ನವರು ಕೆಳಗಡಕ್ಕಾಗ್ತಾಯಿಲ್ಲ, ಮೇಲೆ ನಿಂತ ಹೋಗ್ತಾರೆ. ಜನ ಕೇಳೋದು ಪೊಲೀಸ್ ಅಂತ ಹೇಳಿ. ಬಟ್ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಆದರೆ ನಾವು ಪ್ರತಿ ಗಾಡಿಗಳನ್ನ ಹೇಳಿ ನಿಲ್ಸೋಕ್ಕಾಗಲ್ಲ. ಸೊ ಇದನ್ನು ನಾವೇ ಕುಡ್ಕೊಂಡು ಮಾಡಿದ್ರೆ ಸರ್ ಚೆನ್ನಾಗಾಗುತ್ತೆ ಸರ್. ಪ್ಲೀಸ್ ಎಸ್ ಸರ್. ಸೊ ಅದಾದಮೇಲೆ ರಸ್ತೆ ಅಪಘಾತಗಳು ಸರ್ NH ಜಾಸ್ತಿ ಇರೋದ್ರಿಂದ ರಸ್ತೆ ಅಪಘಾತಗಳು ಆಗ್ತಾಯಿದೆ ಸರ್. ಅದ್ರ ಬಗ್ಗೆಯೂ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಇದನ್ನೆಲ್ಲ ಮಾಡ್ತೀವಿ ಸರ್. ಹೆಚ್ಚು ಈ ಡ್ರಂಕ್ ಇದು ಕುಡಿದು ಗಾಡಿ ಚಾಲನೆ ಮಾಡೋದ್ರಿಂದ ರಸ್ತೆ ಅಪಘಾತ ಆಗ್ತದೆ. ಅದ್ರ ಬಗ್ಗೆ ನಾವು ಈಗಾಗಲೇ 42 DD ಕೇಸ್ಗಳನ್ನು ಆಗಿದೆ ಸರ್. ಸೊ ಇದು ಕೂಡ ಗಮನದಲ್ಲಿದೆ. ಮತ್ತು 2,000 ರೂಪಾಯಿ ದಂಡ ಇದೆ ಸರ್. ಈಗ 10,000 ರೂಪಾಯಿ ದಂಡ ಇದೆ ಸರ್. ಸೊ ದುಡಿಯೋಂಥವನು 10,000 ರೂಪಾಯಿ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಗಮನದಲ್ಲಿಟ್ಕೊಂಡು ಮತ್ತು ಇದನ್ನು ಗಮನದಲ್ಲಿಟ್ಕೊಂಡು ಕೇಸ್ಗಳನ್ನು ಹಾಕ್ತಾಯಿದ್ದೀವಿ ಸರ್. ಸೊ ಅದಾದ ನಂತರ ಈ ಡ್ರಗ್ ಬಗ್ಗೆ ಕುಷ್ಟಿಯಲ್ಲಿ ಸಾಕಷ್ಟು ಈ ಡ್ರಗ್ ಸರಬರಾಜು ಆಗುತ್ತೆ, ಡ್ರಗ್ಲಿಂದ ಈ ಥರ ಆಗ್ತಿದೆ ಅಂತ ಗಾಂಜಾ ಸರ್. ಸೊ ಅದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ವ್ಯಕ್ತ ಮಾಡಿದರು. ಸೊ ಹೀಗಾಗಿ ನಾನು ಫಸ್ಟ್ ಮೀಟಿಂಗಲ್ಲಿ ಹೇಳಿದೆ, ಅದು ಕಂಪ್ಲೀಟ್ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಅದೇನಾದ್ರು ಕಂಟ್ರೋಲ್ ಮಾಡದೇ ಇದ್ದರೆ ಅದು ನಮ್ಮ ಲೋಪ ಅಥವಾ ನಮ್ಮ ಅಸಮರ್ಥತೆ ಅಂತ ನಾವು ಹೇಳಿದ್ವಿ ಸರ್. ಆ ನಿಟ್ಟಿನಲ್ಲಿ 2 ಕೇಸ್ಗಳನ್ನು ಮಾಡಿದ್ವಿ ಸರ್. ಇಲ್ಲಿ ಕಡೆಕಪ್ಪದಲ್ಲಿ ಒಂದೇ ಕಡೆಕಪ್ಪದ ಡಾಬಾ 2 ರಾಜಸ್ಥಾನದ ಡಾಬಾಗಳಲ್ಲಿ ಮಾರಾಟ ಮಾಡ್ತಿದ್ದೆ ಸರ್.
ಎರಡು ಕೇಸ್ಗಳನ್ನು ಮಾಡಿ ಡಾಬಾ 9 ಡಾಬಾ ಮಾಲಕಗಳು ಬಾಡಿಗೆ ಕೊಟ್ಟಿದ್ದ, ಅವನ ಮೇಲೆ ಕೇಸ್ ಮಾಡಿ ಅವ್ನು ಕಸ್ಟಡಿ ಕಳಿಸಿ ಸರ್. ಆಮೇಲೆ 58 ವರ್ಷ ಮುದುಕಿ ಮತ್ತು 60 ವರ್ಷದ ಮುದುಕ ಅವರು ಅದರ ಅಡ್ವರ್ಟೈಸ್ ತೊಗೊಂಡು ಮಾರಾಟ ಮಾಡ್ತಿದ್ರು, ಅವರು ಕೂಡ ಕಸ್ಟಡಿ ಕಳಿಸಿದ್ವಿ ಸರ್. ಅದಾದಮೇಲೆ ಸಾರ್ವಜನಿಕರು ಕೂಡ ಹೇಳಿದ್ವಿ, ಇಲ್ಲಿ ನಿಮ್ಮ ಊರ ಹೆಸರು ಕೆಡ್ತಾ ಇದೆ, ಅವ್ರೇನಾದರೂ ಇನ್ನೊಂದು ಕೇಸ್ ಸಿಕ್ಕರೆ ಅವ್ರು ಅಲ್ಲಿಂದ ನೀವು ಕಳಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಂದ ವಾರ್ ಮಾಡಿಸಿ ಸರ್. ಕಡೆಕೊಪ್ಪದ ಕ್ರಾಸ್ ಮಾಡಿ ಸರ್, ಅಲ್ಲೇ ಗಾಂಜಾ ಮಾರಾಟ ಮಾಡಿ ಸರ್. ಅದೇ ರೀತಿಯಾಗಿ ಒಟ್ಟು 32 ಜನರು ಈ ಗಾಂಜಾ ಹೊಡೆಯಂಥ ಹುಡುಗರುಗಳು ಮಾಹಿತಿ ಸಂಗ್ರಹ ಮಾಡಿ ಮತ್ತು ಬೈಕ್ಗಳನ್ನು ಅತಿ ವೇಗವಾಗಿ ಹೊಡ್ಕೊಂಡು ಸೈಲೆನ್ಸರ್ ಹಾಕ್ಕೊಂಡು ಓಡೋಂಥ ಲಿಸ್ಟ್ಗಳನ್ನು ಮಾಡಿ ಅವರೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ವಾರ್ನ್ ಮಾಡಿ 107 ಬಾಂಡ್ ಅವರನ್ನು ಮಾಡಿಸಿದ್ವಿ ಸರ್. ಈ ಗಾಂಜಾ ಬಗ್ಗೆ, ಬೈಕ್ ಸ್ಪೀಡಾಗಿ ಹೊಡೆಯೋದ್ರ ಬಗ್ಗೆ ಮತ್ತು ಟ್ರಾಫಿಕ್ ಬಗ್ಗೆ ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ ಸರ್. ಇನ್ನೂ ಅದು ಸ್ವಲ್ಪ ನಮ್ಮ ಎಕ್ಸ್ಪೆಕ್ಟೇಷನ್ ಮಟ್ಟಿಗೆ ಆಗ್ತಾಯಿಲ್ಲ. ಸೊ ವಿಲ್ ಡೂ ಸರ್. ಬೇರೆ ಬೇರೆ ಕೆಲಸದಿಂದ, ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಸಿಬ್ಬಂದಿ ಕೊರತೆನೇ ಇದೆ, ಆ ಕಾರಣದಿಂದ ಆಗ್ತಾಯಿಲ್ಲ, ಬಟ್ ವಿಲ್ ಡೂ ಸರ್. ಆಮೇಲೆ ರಸ್ತೆ ಬದಿ ವ್ಯಾಪಾರಸ್ಥರು ಸ್ವಚ್ಛತೆ ಸಂಬಂಧಪಟ್ಟಂಗೆ ನಾನು ಇವರಿಗೆ ಪುರಸಭೆ ಅಧಿಕಾರಿಗಳು ಕೂಡ ಮನವಿ ಮಾಡಿದೆ ಸರ್. ದಯಮಾಡಿ ಇವರಿಗೆ ಸಂತೆ ಮಾಡೋದಕ್ಕೆ, ಹುಣಸೆಹಣ್ಣು ಶಿಫ್ಟ್ ಮಾಡೋದಕ್ಕೆ ಮತ್ತು ಅವರಂಥ ಸ್ವಚ್ಛತೆ ಎಲ್ಲ ವೇಸ್ಟ್ಗಳನ್ನು ತೆಗೆದುಕೊಂಡು ಹೋಗಿ ಊರ ಮುಂದೆ ಆಗ್ತದೆ ಸರ್. ಸೊ ಎಂಟ್ರೆನ್ಸ್ಗೆ ಕುಷ್ಟಿ ಅಂದರೆ ಒಂದು ಏನೋ ಒಂಥರ ತಿಪ್ಪಿಗುಡ್ಡ ಹಳ್ಳಿಗೆ ಏನಿರ್ತದೆ ಸರ್, ಅದನ್ನು ಅಷ್ಟು ತೊಗೊಂಡು ವೇಸ್ಟ್ ಆಗ್ತದೆ. ಅದಕ್ಕಾಗಂಥ ಪ್ಲೇಸ್ ಇದೆ. ಊರ ಮುಂದೆ ಗಜೇಂದ್ರಗಡ ರೋಡು ಮತ್ತು ಕೊಪ್ಪಳ ರೋಡ್ನಲ್ಲಿ ಸಂಪೂರ್ಣವಾಗಿ ಈ ಕಟಿಂಗ್ ಶಾಪ್ ಎಷ್ಟು, ಟೀ ಅಂಗಡಿ ವೇಸ್ಟು, ಆಮೇಲೆ ಚಿಕನ್ ಅಂಗಡಿ ವೇಸ್ಟೆಲ್ಲ ಆಗ್ತದೆ ಸರ್. ಆ ನಾಯಿಗಳು ತಿನ್ಕೊಂಡು ಗುದ್ದಾಡ್ಕೊಂಡು ರಸ್ತೆ ಬಂದು ಬೈಕ್ ಸ್ಕಿಡ್ಡಾಗಿ ಬಿದ್ದೊಳ್ತದೆ ಸರ್. ಈ ಬಗ್ಗೆ ನಾವು ಹೇಳಿದ್ವಿ, ಸ್ವಚ್ಛತೆನೂ ಆಗುತ್ತೆ, ನಮ್ಮ ಅಪರಾಧ ಕಡಿತ ಅಂತೇಳಿ ಮನವಿ ಕೊಟ್ಟಿದ್ವಿ. ಅವರು ಒಂದು ಕಾರ್ಯಾಗಾರ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಪೊಲೀಸ್ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಅವ್ರು ಕೊಟ್ಟರೆ ನಾವು ನಮ್ಮ ಕಡೆಯಿಂದ ಸಹಕರಿದೆ ಸರ್. ಇನ್ನೊಂದು ಗಮನ ಅಂತಂದರೆ ಸರ್, ಈ ವಿಂಡ್ ಪವರು, ಸೋಲಾರು, ಎಲೆಕ್ಟ್ರಿಕ್ ಪವರ್ ಸಂಬಂಧಪಟ್ಟಂತೆ ಸರ್, ವಿಂಡ್ ಪವರು, ಸೋಲಾರು ಮತ್ತು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತೆ ಈ ನಮ್ಮ ಪೊಲೀಸ್ ಜವಾಬ್ದಾರಿ ಬಗ್ಗೆ ಕೂಡ ನಾನು ತಮ್ಮಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಸರ್. ಸರ್, ಯಾವುದೇ ರೈತರ ಸಮಸ್ಯೆ ಬಂದರೆ, ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ಗೆ ಬಂದರೆ ನಾನೇ ಪರ್ಸನಲಿ ಅಟೆಂಡ್ ಮಾಡಿ ನಮ್ಮ ಕಡೆ ಬಂದರೆ ರೈತರಿಗೆ ಹೆಚ್ಚಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಮ್ಮ ವಾದ ಇರುತ್ತೆ, ಆ ಥರ ಮಾಡಿ ಕಳಿಸ್ತೀವಿ ಸರ್. ನಾವು ಅಟೆಂಡ್ ಮಾಡದಿದ್ದರೆ ಏನಾಗುತ್ತೆ ಅಂತಂದರೆ, ಕೆಲವು ಜನ ಕಂಪ್ನಿಯವರೇ ಒಂದು 10-15 ಹುಡುಗರನ್ನ ಹಿಡ್ಕೊಂಡು ರೈತರ ಮೇಲೆ ದೌರ್ಜನ್ಯ ಮಾಡಿ ತಮ್ಮ ಕೆಲಸ ಮಾಡುವಂಥದ್ದು ಸಾಕಷ್ಟು ಘಟನೆಗಳಾಗಿದ್ದಾವೆ. ಅದೇ ರೀತಿಯಾಗಿ ಕೆಲವು ಜನ ಬಡ್ಡೆ ಹುಡುಗರು ಕೀಕಿಸ್ಕೊಂಡು ಹೋಗೋದು, ಕಡೆ ದುಡ್ಡು ವಸೂಲಿ ಮಾಡೋದೆಲ್ಲ ಮಾಡ್ತಾಯಿದ್ರು, ಅವ್ರಿಗೆಲ್ಲ ವಾರ್ ಮಾಡಿದ್ವಿ ಸರ್. ಸೊ ನಮ್ಮ ಪೊಲೀಸ್ ಇಂಟರ್ಫರೆನ್ಸ್ ಯಾವಾಗಿರುತ್ತೆ ಅಂತಂದರೆ, ಅನಿವಾರ್ಯತೆ ಮತ್ತು ಅವಶ್ಯಕತೆ ಅನುಗುಣವಾಗಿ ಮಾತ್ರ ಪೊಲೀಸ್ ಇಂಟರ್ಫರೆನ್ಸ್ ಇರುತ್ತೆ. ಮತ್ತು ರೈತರ ಮೇಲೆ ಯಾವುದೇ ರೀತಿಯಿಂದ ಒತ್ತಡ ಆಗುವಂಥದ್ದಾಗಲ್ಲ. ಬಟ್ ಕೆಲವೊಬ್ಬರು ಎರಡಕ್ಕೆ ಏನಾಗ್ತದೆ, ಈಗ ಅವ್ರು ದೋಸ್ತಿ ಗೆಳೆಯರು ಯಾರು ಕೂತ್ಕೊಂಡು ಮಾತಾಡಿದ್ದು ಇದು ಮಾಡಿದ್ರು, ತಂದೆ ತಾಯಿ ಗೊತ್ತಿಲ್ಲ, ಹುಡುಗರು ಏನು ಮಾಡ್ಕೊಂಡು ತಂದೆ ತಾಯಿ ಗೊತ್ತಾಗ, ಮಕ್ಕಳು ಸಿಗದ ಇದು ಮಾಡಿದ್ರೆ ತಂದೆ ತಾಯಿ ತಗೊಂಡು ಪುಸ್ತಕದ ವ್ಯವಸ್ಥೆ ಆಗ್ತದೆ. ನಿರಪರಾಧಿಗಳು ತಂದೆ ತಾಯಿ ಅವ್ರಿಗೆ ಗೊತ್ತಿದ್ರು ಅವ್ರನ್ನ ಶಿಕ್ಷೆ ಮಾಡಿ ಪ್ರಶ್ನೆ ಇಲ್ಲ. ಇಲ್ಲ ನಾವು ತಂದು ಕೂರಿಸಿ ಸುಮ್ಮನೆ ನಿಮ್ಮ ಮಗ ಬರಬಿಟ್ಟು ನೀವು ಬಿಡಲ್ಲ, ಸ್ವಲ್ಪ ಅದು ಸರಿ ಸರ್. ಇದು ಇದೆ ಸರ್. ಯಾಕಂದರೆ ತಂದೆ ತಾಯಿಗಳು ಮಕ್ಕಳು ಬಂದು ಸುತ್ತಲೂ ಮತ್ತು ಅವರ ತಂದೆಗಳ ಸಪೋರ್ಟ್ ಇದೆ ಸರ್. ಅದಕ್ಕೊಂದು ಆರಾಮ ಮಾಡ್ತಾರೆ ಅಂತಾರೆ, ಸ್ವಲ್ಪ ಕಾನೂನು ಕ್ರಮ ಆಗಲ್ಲ ಸರ್. ಒತ್ತಡದ ಭಾಗವಾಗಿ ಆ ಥರ ಮಾಡ್ತೀವಿ ಸರ್. ಮ್ಯಾನೇಜ್ ಮಾಡ್ತೀವಿ ಸರ್. ಟ್ರಾನ್ಸಾಕ್ಷನ್ ಬೇಕು ಹೇಳಿದ್ರೆ ಅದು ಮಾಡ್ತಕ್ಕಂಥದ್ದು ನಡೆದಿದೆ, ಒಪ್ಪಿಗೆ ಅದರಿಂದ ನಾವು ಇವು ಹೌದಾ ಸರ್, ಇಲ್ಲಿ ಮಾಡಿದ್ರೆ ಅದ್ರ ಕಡೆ ಗಮನ ಹರಿಸ್ತೀವಿ ಸರ್. ಮಾಡ್ತಿದ್ವಿ ಭಾಳಷ್ಟು ಹಾಳಾಗಿ ಹೋಗ್ಬಿಟ್ಟು ಎಸ್ ಸರ್. ನಿರ್ದೇಶನ ಕ್ರಮ ಆಗಲೇಬೇಕು, ಅನಿವಾರ್ಯ ಆಗಲ್ಲ. ನಮಗೂ ಅಭಿನಂದನೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಮಾಡೋ ಟೈಮ್ನಾಗ ಕೋಆಪರೇಟ್ ಮಾಡ್ತೀರಿ. ಸೊ ಹೀಗಾಗಿ ಮಾಡೋದಕ್ಕೆ ಆಗೈತೆ. ಅಲ್ಲಿ ಮಾಡಲೇಬೇಕು, ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಎರಡನೇದು ಸಣ್ಣ ಹುಡುಗರು ಗಾಡಿ ಹೊಡೆಯೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಸಣ್ಣ ಹುಡುಗರಿಗೆ ಗಾಡಿ ಕೊಟ್ಟು ಏನು ಸಾಮಾನು ತಂಬರ್ಬೇಕು, ಬಿದ್ದವ್ರಿಗೆ ಲೈಸೆನ್ಸ್ ಇಲ್ಲ, ಏನೂ ಇರೋದಿಲ್ಲ. ಸೊ ಆಗ್ಲಾರ್ದಂಗೆ ನೋಡ್ತಾರೆ. ನೀವೇನಕ್ಕೆ ಕೊಟ್ಟಿದ್ದೀರಿ, ನಾವು ಪಿಡಬ್ಲಿಂದ ಏನು ಮಾಡ್ಕೊಂಡು ಮಾಡ್ತಿದ್ದೀವಿ ಅಷ್ಟೇ. ಸರ್ಕಾರ ಯಾವತ್ತು ಪೂರ್ಣತೆ ಏನು ಅಂತ ಹೇಳಿದ್ರೆ ನಿಮಗೆ ಈಗ ಇತ್ತಿತ್ತಾಗಿ ಕಮ್ಮಾಗಿದ್ದಾವೆ. ಏನು ವಿಂಡ್ ಫ್ಯಾನು ಅವ್ರು ಬರ್ತಕ್ಕಂಥದ್ದು, ಇನ್ನೂ ಅವ್ರನ್ನ ಬಂದಿರಲಿ ಪೊಲೀಸ್ ಅಲ್ಲಿ ಹೋಗ್ಬಿಟ್ಟಿರ್ತಾರಂತ. ಈಗ ಕಮ್ಮಾಗಿದೆ, ಇಲ್ಲ ಅಂತ ಹೇಳಲ್ಲ. ಅಲ್ಲಲ್ಲ ಏನಾಗಿತ್ತು ಸರ್ ನಿಮ್ಗೆ ಹೇಳ್ತೀನಿ. ಅದಕ್ಕೆ ವಿಂಡ್ ಫ್ಯಾನ್ ನಮ್ಮದು ತಪ್ಪಿದೆ, ನಾವು ಮಧ್ಯ ಭೂಮಿ ಕೊಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಒಂದು ರೈತ ಈ ಒಂದು ಕೊಟ್ಟ ಅಂತ ಹೇಳಿದ್ರೆ ಅವ್ನು ಫ್ಯಾನ್ ಪ್ರಾರಂಭ ಅವ್ನು ರೊಕ್ಕ ತಗೊಂಡು ಕೊಟ್ಬಿಡ್ತಾನೆ. ಮಕ್ಕಳು ಅಂದ್ರೆ ಭಾಳ ತೊಂದರೆ ಆಗುತ್ತದೆ. ಅದು ನೀವು ನೋಡಿಬಿಟ್ರೆ ಫ್ಯಾನ್ ಚಲೋದಾಗ ಅಲ್ಲಿ ಇರೋಕ್ಕೆ ಕೂಡ ಆಗೋದಿಲ್ಲ.
ಎಷ್ಟು ಸೋಣು ಬರ್ತಿತ್ತು. ಅವ್ರು ಮನೆ ಮಾಡಿಕೊಂಡು ತೆಗೆದೆಲ್ಲ ಕೆಲಸ ಎಲ್ಲ ಮಾಡ್ಬೇಕು. ಅವ್ರು ತೊಂದರೆ ಅವ್ರೇನು ಕೇಳಕ್ಕೋ ಅವ್ರು ಜಬರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಈ ರೀತಿ ನಡೀತೆ. ಈ ಕಡಿವಾಣ ಹಾಕಿದೆ ಅದು ನೀವು ಇಲಾಖೆಯಿಂದ ಅವ್ರು ಅವ್ರಿಗೆ ಬಂದಾಗ ನೀವು ಸ್ಟೇಷನ್ಗೆ ಕಳಿಸಿದ್ರು, ನೀವು ಅಲ್ಲಿಗೆ ಹೋಗ್ತಕ್ಕಂಥ ಆಗ್ಬಾರ್ದು. ಇಲ್ಲ ಅದನ್ನೇ ಆಲ್ಮೋಸ್ಟ್ ನೀವು ನೋಡಿದ ಸಂಸ್ಥೆ ಅನ್ಸುತ್ತೆ. ಯಾವುದು ನಮ್ಮ ಪೊಲೀಸರಿಗೆ ಕಮ್ಮಾಗಿದೆ ಈಗ. ಏನಿದ್ರು ಮೊದಲು ಪೊಲೀಸ್ ಸ್ಟೇಷನ್ ಅಲ್ಲೇ ಇರ್ತಿತ್ತು ಅದು ಅಂತ. ಈಗಿಲ್ಲ, ಈ ಸ್ಟೇಷನ್ ಒಂದೈತೆ ಅದು ಸಂಸ್ಥೆ ಚೇಂಜ್ ಮಾಡಿ. ಅದನ್ನೇ ಹೇಳಕ್ಕೆ ಅದಕ್ಕೆ ಅಭಿನಂದನೆ ಸಲ್ಲಿಸಕ್ಕೆ ಪ್ರಶ್ನೆ ಇಲ್ಲ, ಸಾಗಬೇಕು ಅಂತ. ಥ್ಯಾಂಕ್ ಯು ಸರ್. ಅಲ್ಲ ಹಾಗೈತಿ, ನಾವು ಹೇಳ್ಬೇಕು ಇನ್ನೊಂದು ಸ್ವಲ್ಪ. ಉತ್ತರವಾಗಿ ತಿಳಿಸಿ ಹೇಳಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಸೊ ನಮ್ಮ ಪೊಲೀಸ್ ವತಿಯಿಂದ ಯಾವುದೇ ಒತ್ತಡ ಅಥವಾ ಇನ್ನೊಂದು ಆಗಂಗಿಲ್ಲ. ನಮ್ಮ 3 ಜನ PSಗಳ ಈ ಬಗ್ಗೆ ನಾವು ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸರ್. ಏನೇ ಇದ್ದರೂ ನಮ್ಮ ಗಮನಕ್ಕೆ ತಂದರೆ ನಾನೇ ಹೋಗಿ ಪರ್ಸನ್ ಅಟೆಂಡ್ ಮಾಡ್ತಿರ್ತೀನಿ ಸರ್. ಅದು ಸಂಬಂಧಪಟ್ಟ ಆಮೇಲೆ ಅಸ್ಪೃಶ್ಯತೆ ಬಗ್ಗೆ ಸರ್, ನಾವು ಲಾಸ್ಟ್ ಟೈಮ್ SC/ST ಮೀಟಿಂಗ್ ಮಾಡ್ತೀವಿ. ಲಾಸ್ಟ್ ಟೈಮ್ ಗುರುರಾಜ್ ಅವರು ನಾವೆಲ್ಲ ಕೂತ್ಕೊಂಡು ಎಲ್ಲ ತಾಲೂಕು ಅಧಿಕಾರಿಗಳು ಅತ್ಯಂತ ಉತ್ತಮ ಅಭಿಪ್ರಾಯ ಬಂದಿದೆ ಸರ್. ಅಲ್ಲಿ SC/ST ಜನಾಂಗ ತಮ್ಮ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ತಿಳಿಸಿದ್ರು. ಮತ್ತು 3 ತಿಂಗಳೊಮ್ಮೆ ಕಾರ್ಯಕ್ರಮ ಮಾಡೋದು ಸರ್. 3-4 ಊರುಗಳಲ್ಲಿ ಅಸ್ಪೃಶ್ಯತೆ ಇದೆ ಅಂತ ಹೇಳಿದೆ ಸರ್. ಆ ಬಗ್ಗೆ ನಾವು ಸರ್ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಅಂದರೆ ವೈಯಕ್ತಿಕ ಜಗಳದ ಬಗ್ಗೆ ಅಟ್ರಾಸಿಟಿ ಆದರೆ ನಾವು ಅನಿವಾರ್ಯ ಆಗುತ್ತೆ ಸರ್. ಈ ಸಾಮಾಜಿಕ ಕಟಿಂಗ್ ಶಾಪ್ ಮಾಡದಿರೋದು ಅಥವಾ ಕುಡಿಯೋ ನೀರು ಕೊಡದೇ ಇರ್ತಕ್ಕಂಥದ್ದು ಅಥವಾ ಯಾವುದೋ ದೇವಸ್ಥಾನ ಪ್ರವೇಶ ಬಹಿಷ್ಕಾರ ಮಾಡೋದು ಅಂಥದ್ದಿಲ್ಲ ಸರ್. ಇದ್ದರೆ ನಾವು ಈವನ್ ಊರನ್ನು ಕಂಪ್ಲೇಂಟ್ ಕೊಡ್ತಿದ್ರು ಕೂಡ ಸೂಮೂಟ ಕೇಸ್ ನಾವು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ ಸರ್. ಹೌದು ಸರ್, ಹೌದು ಸರ್. ಸೊ ಆ ಬಗ್ಗೆ ಇಲ್ಲ. ಕೆಲವೊಂದು ಊರಲ್ಲಿದ್ದರೂ ಕೂಡ ನಾವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿಕೊಂಡು ಸೂಪರ್ವೈಸ್ ಮಾಡ್ತಿದ್ದೆ ಸರ್. ಆಮೇಲೆ ಸೋಷಿಯಲ್ ಮೀಡಿಯಾ ಮತ್ತು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಗೆ ಸರ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಯಾರೋ ಒಬ್ಬ ವ್ಯಕ್ತಿಯನ್ನು ಕೆಟ್ಟದಾಗಿ ಕಮೆಂಟ್ ಮಾಡೋದು ಸ್ವಾತಂತ್ರ್ಯ ಮಾಡಲಿ, ಬಟ್ ಕಾನೂನು ಮೀರಿ ಯಾವುದು ಮಾಡ್ಬೋದು ಅನ್ನೋದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕಮಿಟಿ ಅಂತ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಅವ್ರು ಕರೆಸಿ ಮೊಚ್ಚುಗಳನ್ನು ಬಿಟ್ಕೊಂಡು ಕೆಲವೊಂದು ವೀಡಿಯೋ ಮಾಡಿ ಹಾಕ್ತಿರ್ತಾರೆ. ಯಾವುದೋ ಜಯಂತಿ ಮೇಲೆ ಅವರು ದೇವ್ರು ಸರಿಗಿಲ್ಲ ಅಂತೇಳಿ ಮಾಡ್ತಿರ್ತಾರೆ. ಅವ್ರ ಬಗ್ಗೆ ಒಂದಿಷ್ಟು ಸಮಾಜದ ಬಗ್ಗೆ, ಇನ್ನೊಂದು ಸಮಾಜದ ಬಗ್ಗೆ ಕೆಟ್ಟದಾಗಿ ಜನಪದ ಹಾಡುಗಳ ಮುಖಾಂತರ ತುಚ್ಚ ಮಾಡೋಂಥದ್ದು ಸುಮಾರು ಒಂದು 8 ಕೇಸುಗಳನ್ನು ಮಾಡಿದ್ವಿ ಸರ್. ಸೊ ಅವ್ರಿಗೆ ಡಿಜಿಟಲ್ ರೌಡೀಸ್ ಅಂತ ಹೊಸದಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಿದೆ ಸರ್. ಸೊ ಇನ್ನು ಕೊನೆಯದಾಗಿ ಸರ್, ಬಿಡಾಡಿ ದನಗಳ ಬಗ್ಗೆ ಸಾರ್ವಜನಿಕ ಕಂಪ್ಲೇಂಟ್ ಇದೆ. ನಾನು ನಮ್ಮ ವೆಟರನರಿ ಸರ್ ಮಾತಾಡಿದ್ದೀನಿ. ಅವ್ರೇನಾದರೂ ಸಹಕಾರ ಮಾಡಿದ್ರೆ ಬಿಡಾಡಿ ದನಗಳ ಬಗ್ಗೆ, ಇಲ್ಲಾಂದರೆ ಅವ್ರು ಮಾಲಕರು ಯಾರಂತ ಕರೆದು ಒಂದ್ಸತಿ ವಾರ್ ಮಾಡಿ ಅವ್ರೇನು ಮಾಡ್ತಾರೆ, ದನ ಕಾಯರು ಯಾರೂ ಇಲ್ಲ, ಅವರು ಮಾರ್ಕೆಟ್ನಲ್ಲಿ ಮೇಯ್ಕೊಂಬರ್ಲಿ ಅಂತ ಬಿಟ್ಬಿಡ್ತಾರೆ. ಸೊ ಅವೆಲ್ಲ ಸ್ವಲ್ಪ ಅನಾಹುತ ಸೃಷ್ಟಿಯಾಗ್ಬೋದು. ಆದ್ದರಿಂದ ಅದನ್ನು ಕೂಡ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಸರ್. ಆ ಇಲಾಖೆಯವರು ಕೊಟ್ಟರೆ ನಾವು ಕೂಡ ಸಹಕಾರ ಸರ್. ಅಂದರೆ ಬಿಡಾಡಿ ದನ ಗೋಶಾಲೆ ಕಳಿಸೋದು ಸರ್. ಇಲ್ಲಾಂದರೆ ಮಾಲಕರು ಇದ್ದರೆ ಸರ್ ಏನು ಪಂಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಂಚ್ ಮಾಡಿನಪ್ಪ ಅಂತಂದರೆ ಅದೇ ಈಗ ಗೌರ್ಮೆಂಟ್ ಇಲ್ಲೇ ಒಂದು ಸರ್ಕಾರಿ ಗೋಶಾಲೆ ಇರ್ತದೆ, ಅಲ್ಲಿ ಬಿಡುವಂಗೆ ಸರ್. ಬಟ್ ಪುರಸಭೆದವರು ದಂಡ ಹಾಕ್ಬೇಕು ಸರ್. ಈ ಕಾರ್ಪೊರೇಷನಲ್ಲಿ ಏನು ಮಾಡ್ತೀವಿ ಸರ್, ದಂಡ ಹಾಕ್ತಾರೆ ಸರ್. ಬಿಟ್ಟು ಗೋಶಾಲೆಗಳು ಬಿಡೋದು, ಅಲ್ಲಿಂದ ಬಿಡಿಸ್ಕೋಬೇಕಂದ್ರೆ ದಂಡ ಹಾಕ್ಬಿಟ್ಟು ಬಿಡಿಸ್ಕೋಬೇಕು. ಹೋಗೋದು ಪುರಸಭೆದವರು ಅದನ್ನು ಪ್ರೊಸೀಡಿಂಗ್ಸ್ ಮಾಡಿ ಆ ಥರ ಒಂದು ಆದೇಶ ಮಾಡಿದರೆ ತೊಗೊಂಡೋಗಿ ಇಲ್ಲಿ ನಾವು ಜೈನ್ ಗೋಶಾಲೆಗೆ ಬಿಡ್ಬೋದು ಸರ್. ಅಲ್ಲಿ ಬಿಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಏನಾಗುತ್ತೆ ಸರ್, ದಂಡ ಕೊಡೋಕ್ಕಂತಂದ್ರೆ ಅವ ಮನೆ ಕಟ್ಟಕ್ಕೆ ಚಾಲು ಮಾಡ್ತಾರೆ ಸರ್. ಇದು ಮಾಡ್ಬೋದು. ಪುರಸಭೆಯವರು ಒಂದು ಆದೇಶ ಮಾಡಿದರೆ ಆ ಥರ ಇದು ಮಾಡ್ಕೊಂಡು ಸರ್. ಆ ಡಿಪಾರ್ಟ್ಮೆಂಟ್ ಯಾವುದೇ ಸರ್ಕಾರ ಅಂದರೆ ಪೊಲೀಸ್ ಇಲಾಖೆಯಿಂದ ನಾವು ಜೊತೆಗೆ ಸ್ವಲ್ಪ ಸಾರ್ವಜನಿಕವಾಗಿ ಅಪೋಸ್ ಬರ್ಬೋದು. ನಾವಿತ್ತು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಇಷ್ಟು ನಮಸ್ತೆ. ಪುಸ್ತಕದ ಬಗ್ಗೆ ತಾವು ಹೇಳಿದ್ರಿ. ಎಸ್ ಸರ್.